ನೋಡೋದಕ್ಕೆ ಅದೇನು ಮಹಾ ಒಂದು ಸಿಂಬಲ್ಲು ಅಂತ ಅನ್ನಿಸಬಹುದು. ಆದರೆ ಇದರಿಂದ ಅವರ ದೇಶ ಒಡೆಯುವ ಮನಸ್ಥಿತಿ ಹೊರಕ್ಕೆ ಬಂದಿದೆ. ಹಿಂದಿಗೆ ತಮ್ಮ ಪ್ರತಿರೋಧ ಅಂತ ಅವರು ಹೇಳ್ಕೊಳ್ತಾರಾದರೂ ಆದರೆ ಇದರ ಹಿಂದಿರುವಂಥ ಮನಸ್ಥಿತಿ ಮಾತ್ರ ರಾಷ್ಟ್ರದ ದೇಶದ ಸಮಗ್ರತೆ ಮತ್ತು ಐಕ್ಯತೆಯನ್ನೇ ಪ್ರಶ್ನೆ ಮಾಡುವಂಥ ಒಂದು ಮನಸ್ಥಿತಿ. ತಮಿಳುನಾಡಿನ ವ್ಯಕ್ತಿಯೊಬ್ಬರು ಸಿದ್ಧಪಡಿಸಿದ್ದು ಈ ಡಿಸೈನನ್ನು. ಅದೇ UPA ಸರ್ಕಾರದಲ್ಲಿ ಇದೇ DMK 7 ಸಚಿವರಿದ್ದರು ಸ್ನೇಹಿತರೆ. ಆಗ ಅದು ಇವರಿಗೆ ಹಿಂದಿ ಹೇರಿಕೆ ಅಂತ ಅನ್ನಿಸ್ಲಿಲ್ಲ. ಅದೇ ಉದಯ್ ಕುಮಾರ್ ಧರ್ಮಲಿಂಗಂ ಅವರನ್ನು ಕರೆದು, ಯಾರು ರುಪಿಯ ಡಿಸೈನನ್ನು ಮಾಡಿದರು, ಅವರನ್ನು ಕರೆದು ಅವರಿಗೆ ಸನ್ಮಾನ ಮಾಡ್ತಾರೆ. ಇವರಿಗೆ ಬೇಕಾದಾಗ ಅದನ್ನು ಸ್ವೀಕರಿಸೋದು, ಅದನ್ನು ಡಿಸೈನ್ ಮಾಡಿದವರಿಗೆ ಸನ್ಮಾನ ಮಾಡೋದು, ಆದರೆ ಈಗ ಅದನ್ನು ವಿರೋಧಿಸೋದು. ಭಾರತದ ದ್ರೋಹಿ, ಅವನೊಂದಿಗೆ ಸಖ್ಯ ಬೆಳೆಸಿದವರು ಮಾತುಕತೆಗೆ ಕೂತಾಗ ನೀವು ಬ್ರಿಟಿಷರ ಜೊತೆ ಪ್ರತ್ಯೇಕ ದ್ರಾವಿಡ ಸ್ಥಾನವನ್ನು ಮಾಡುವ ನಮ್ಮ ಇರಾದೆಯನ್ನು ಅವ್ರ ಮುಂದೆ ಇಡಿ, ದೇಶ ಒಡೆಯುವ ಮನಸ್ಥಿತಿ. ಆವತ್ತು ಪೆರಿಯಾರು, ಇವತ್ತು ಸ್ಟಾಲಿನ್. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಹೊಸ ವಿವಾದವೊಂದನ್ನು ಸೃಷ್ಟಿ ಮಾಡಿದ್ದಾರೆ. ದೇಶದ ಐಕ್ಯತೆ, ದೇಶದ ಸಮಗ್ರತೆಗೆ ಸೆಡ್ಡು ಹೊಡೆಯುವಂಥ ಒಂದು ನಿರ್ಣಯವನ್ನು ಅವರು ಕೈಗೊಂಡಿದ್ದಾರೆ. ನೋಡೋದಕ್ಕೆ ಅದೇನು ಮಹಾ ಒಂದು ಸಿಂಬಲ್ಲು ಅಂತ ಅನ್ನಿಸಬಹುದು. ಆದರೆ ಇದರಿಂದ ಅವರ ದೇಶ ಒಡೆಯುವ ಮನಸ್ಥಿತಿ ಹೊರಕ್ಕೆ ಬಂದಿದೆ. ರಾಷ್ಟ್ರೀಯವಾದಿ ಆಂದೋಲನಗಳ ಮುಖಾಂತರ ಯಾವ ನಾಯಕರು ತಮಿಳುನಾಡಿನಿಂದ ಎದ್ದು ಬಂದರು, ರಾಧಾಕೃಷ್ಣನ್ ಅವರು, ಕಾಮರಾಜ್ ಅವರು, ರಾಜಗೋಪಾಲಾಚಾರಿಯವರು, ಯಾರ್ಯಾರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸಿದರೋ ಅವರೆಲ್ಲರಿಗೂ ಅಪಮಾನವಾಗುವ ರೀತಿಯಲ್ಲಿ ಸ್ಟಾಲಿನ್ ಅವರು ನಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಇತ್ತೀಚಿನ ಒಂದು ಉದಾಹರಣೆ ಅಂತಂದರೆ ರುಪಿ ಸಿಂಬಲ್ ಬಗ್ಗೆ ಅವರ ಕೆಂಗಣ್ಣು ಬಿದ್ದಿರೋದು. ನಿಮಗೆಲ್ಲ ಗೊತ್ತೇ ಇದೆ, ರುಪಿ ಸಿಂಬಲ್ಲು ಆರ್ ಅಂತನೋ ರಾ ಅಂತನೋ ಇದೆ. ದೇವನಾಗರಿ ಲಿಪಿಯಲ್ಲಿ ರಾ ಅಥವಾ ಇಂಗ್ಲೀಷ್ನಲ್ಲಿ ರೋಮನ್ನಲ್ಲಿ ಆರ್ ಅಂತ ಅದನ್ನು ಡಿಸೈನ್ ಮಾಡಿ ರುಪಿ ಸಿಂಬಲನ್ನು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ, ಕಳೆದ ದಶಕದಲ್ಲಿ. ಅದು ದ್ರಾವಿಡ ವಿರೋಧಿ, ಅದು ತಮಿಳು ವಿರೋಧಿ. ಈ ರೀತಿಯ ಮನಸ್ಥಿತಿಯಲ್ಲಿ ತಮ್ಮ ಮುಂದಿನ ಬಜೆಟ್ನಲ್ಲಿ ಅವರು ಬಜೆಟ್ನ ದಾಖಲೆಗಳಲ್ಲಿ ಈ ರುಪಿ ಸಿಂಬಲನ್ನು ಬದಲಾಯಿಸಿ ತಮಿಳಿನಲ್ಲಿ ಅದನ್ನು ಬರೆಯುವ ಮುಖಾಂತರ ತಮ್ಮ ಪ್ರತಿರೋಧವನ್ನು ಈ ಮುಖಾಂತರ ತೋರಿದ್ದಾರೆ. ಇದು ಹಿಂದಿಗೆ ತಮ್ಮ ಪ್ರತಿರೋಧ ಅಂತ ಅವರು ಹೇಳ್ಕೊಳ್ತಾರಾದರೂ ಆದರೆ ಇದರ ಹಿಂದಿರುವಂಥ ಮನಸ್ಥಿತಿ ಮಾತ್ರ ರಾಷ್ಟ್ರದ ದೇಶದ ಸಮಗ್ರತೆ ಮತ್ತು ಐಕ್ಯತೆಯನ್ನೇ ಪ್ರಶ್ನೆ ಮಾಡುವಂಥ ಒಂದು ಮನಸ್ಥಿತಿ. ಅವರ ಈ ಮನಸ್ಥಿತಿ ಇದೇನು ಹೊಸದಲ್ಲ. NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಇದನ್ನು ಪಾಲಿಸಬೇಕಾದರೂ ಅಷ್ಟೆ. ಆರಂಭದಲ್ಲಿ ಹೋಗ್ತಾರೆ ಕೇಂದ್ರ ಸರ್ಕಾರದಲ್ಲಿ, ಇವರದೇ ಪಕ್ಷದ ಕಾರ್ಯದರ್ಶಿಗಳು ಹೋಗ್ತಾರೆ, ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು, ಅಲ್ಲಿ ಸೈನ್ ಹಾಕ್ತಾರೆ, ನಮಗೆ ಒಪ್ಪಿಗೆ ಇದೆ ಅಂತ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ತಗಾದೆ ತೆಗಿತಾರೆ, ನಮಗದು ಒಪ್ಪಿಗೆ ಇಲ್ಲ, ಅದು ಹಿಂದುತ್ವವಾದಿ ಧೋರಣೆಯನ್ನು ತೋರ್ತಾ ಇದೆ, ಅದು ತಮಿಳು ವಿರೋಧಿ ಧೋರಣೆಯನ್ನು ತೋರ್ತಾ ಇದೆ, ಹಾಗಾಗಿ NEP ನಮಗೆ ಒಪ್ಪಿಗೆ ಇಲ್ಲ, ತ್ರಿಭಾಷಾ ಸೂತ್ರ ನಮಗೆ ಒಪ್ಪಿಗೆ ಇಲ್ಲ, ಅದು ಹಿಂದಿಯನ್ನು ನಮ್ಮ ಮೇಲೆ ಹೇರಿಕೆ ಮಾಡುತ್ತೆ. ಇಲ್ಲ ಸಲ್ಲದ ಆರೋಪಗಳು. ಅಷ್ಟೇ ಅಲ್ಲ, ಈಗ ಹೊಸದಾಗಿ ಡಿಲಿಮಿಟೇಷನ್ ಮಾಡಿದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ನಾವು ಬಹಳ ಪ್ರಾಮಾಣಿಕತೆಯಿಂದ ಜನಸಂಖ್ಯಾ ನಿಯಂತ್ರಣವನ್ನು ಮಾಡ್ಕೊಂಡು ಬಂದಿದ್ದೀವಿ, ಹಾಗಾಗಿ ನಮಗೆ ಜನಸಂಖ್ಯಾ ನಿಯಂತ್ರಣವನ್ನು ಮಾಡದೇ ಇರುವಂಥ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಸಿಗುತ್ತೆ, ನಮಗೆ ಅನ್ಯಾಯ ಆಗುತ್ತೆ. ಈ ರೀತಿಯ ವಿತಂಡವಾದಗಳನ್ನು ಹುಡುಕೋದ್ರ ಮುಖಾಂತರ ಅವರು ದೇಶದ ಐಕ್ಯತೆಗೆ ಸೆಡ್ಡು ಹೊಡೆಯುವಂಥ ಕೆಲಸವನ್ನು ಕಳೆದ ಒಂದು ವರ್ಷದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ರುಪಿ ಸಿಂಬಲ್ನ ಬದಲಾವಣೆ ಅನ್ನೋದು ಅದರ ಇನ್ನೊಂದು ಮುಂದುವರಿದ ಭಾಗ. ಈ ರುಪಿ ಸಿಂಬಲ್ ಹೇಗೆ ಬಂತು ಅನ್ನೋದನ್ನು ನಾನು ಹೇಳ್ತೇನೆ. UPA ಸರ್ಕಾರದ ಅವಧಿಯಲ್ಲಿ ರೂಪಾಯಿಗೂ ಒಂದು ಸಿಂಬಲ್ ಬೇಕು ಅನ್ನುವಂಥ ಒಂದು ಚಿಂತನೆ ಶುರುವಾಯಿತು. ಹೇಗೆ ಡಾಲರ್ಗೆ, ಪೌಂಡ್ಗೆ ಹೇಗೆ ಸಿಂಬಲ್ ಇದೆಯೋ ಆ ರೀತಿ ನಮಗೂ ಒಂದು ಸಿಂಬಲ್ ಬೇಕು ರುಪೀಸ್ಗೆ ಅಂತ ಒಂದು ಚಿಂತನೆ ಶುರುವಾದಾಗ ಅದನ್ನು ಸಾರ್ವಜನಿಕವಾಗಿ ಒಂದು ಆಹ್ವಾನವನ್ನು ಕೊಟ್ಟರು. ಯಾವುದೇ ವ್ಯಕ್ತಿಗಳು ರುಪಿಗೆ ಒಂದು ಸಿಂಬಲನ್ನು ಮಾಡಿದ್ರೆ ಅವರಿಗೆ ನಾವು ಬಹುಮಾನವನ್ನು ಕೊಡ್ತೀವಿ ಅಂತ. ಆಗ ತಮಿಳುನಾಡಿನ ವ್ಯಕ್ತಿಯೊಬ್ಬರು ಸಿದ್ಧಪಡಿಸಿದ್ದು ಈ ಡಿಸೈನನ್ನು, ರುಪಿ ಅನ್ನುವಂಥ ಡಿಸೈನನ್ನು, ಉದಯ್ ಕುಮಾರ್ ಧರ್ಮಲಿಂಗಂ ಅಂತ. ಅದೇ UPA ಸರ್ಕಾರದಲ್ಲಿ ಇದೇ DMK 7 ಸಚಿವರಿದ್ದರು ಸ್ನೇಹಿತರೆ. ಆಗ ಅದು ಇವರಿಗೆ ಹಿಂದಿ ಹೇರಿಕೆ ಅಂತ ಅನ್ನಿಸ್ಲಿಲ್ಲ. ಆಗ ಅದು ಇವರಿಗೆ ದೇವನಾಗರಿಯ ಹೇರಿಕೆ ಅಂತ ಅನ್ನಿಸ್ಲಿಲ್ಲ. ಆಗ ಬಾಯಿ ಮುಚ್ಚಿಕೊಂಡು ಅದನ್ನು ಒಪ್ಪಿಕೊಂಡ್ರು. ಅದಾದ ಮೇಲೆ ಇದೇ ಕರುಣಾನಿಧಿಯವರು ಮತ್ತು ಅವರ ಕುಟುಂಬದವರು
ಅದೇ ಉದಯ್ ಕುಮಾರ್ ಧರ್ಮಲಿಂಗಂ ಅವರನ್ನು ಕರೆದು, ಯಾರು ರುಪಿಯ ಡಿಸೈನನ್ನು ಮಾಡಿದರು, ಅವರನ್ನು ಕರೆದು ಅವರಿಗೆ ಸನ್ಮಾನ ಮಾಡ್ತಾರೆ. ಆಗ ಇವರಿಗೆ ಅದು ದೇವನಾಗರಿ ಲಿಪಿಯ ಹೇರಿಕೆ ಅಂತ ಅನ್ನಿಸ್ಲಿಲ್ಲಲ್ಲ. ಅಷ್ಟೇ ಯಾಕೆ, ತೀರಾ ಇತ್ತೀಚೆಗೆ 2024ರಲ್ಲಿ ಕರುಣಾನಿಧಿಯವರ ಶತಮಾನೋತ್ಸವದ ಸಂದರ್ಭ ₹100 ಕಾಯಿನನ್ನು RBI ಬಿಡುಗಡೆ ಮಾಡುತ್ತೆ. ಸ್ವತಃ ರಾಜನಾಥ್ ಸಿಂಗ್ ಅದನ್ನು ಚೆನ್ನೈಗೆ ಬಂದು ಅದನ್ನು ಸಾಂಕೇತಿಕವಾಗಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಗೆ ಕೊಡ್ತಾರೆ. ಆ ₹100 ಕಾಯಿನ್ನಲ್ಲೂ ಕೂಡ ರುಪಿ ಸಿಂಬಲ್, ಇವ್ರು ಏನು ಇವಾಗ ದೇವನಾಗರಿ ಲಿಪಿಯ ಹೇರಿಕೆ ಅಂತ ಹೇಳ್ತಾ ಇದ್ದಾರೆ, ಆ ರುಪಿ ಸಿಂಬಲ್ ಇರುತ್ತೆ. ಆಗಲೂ ಕೂಡ ಇದೇ ಸ್ಟಾಲಿನ್ ಅದನ್ನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಅದನ್ನು ಸ್ವೀಕರಿಸ್ತಾರೆ. ಆಗ ಇವರಿಗೆ ಅದು ದೇವನಾಗರಿ ಲಿಪಿಯ ಹೇರಿಕೆ ಅಂತ ಅನ್ನಿಸ್ಲಿಲ್ಲಲ್ಲ. ಎಂಥ ವೈಪರೀತ್ಯ ನೋಡಿ. ಇವರಿಗೆ ಬೇಕಾದಾಗ ಅದನ್ನು ಸ್ವೀಕರಿಸೋದು, ಅದನ್ನು ಡಿಸೈನ್ ಮಾಡೋದವರಿಗೆ ಸನ್ಮಾನ ಮಾಡೋದು, ಆದರೆ ಈಗ ಅದನ್ನು ವಿರೋಧಿಸೋದು. ಇಂಥ ದ್ವಂದ್ವಗಳ ಮುಖಾಂತರ ತಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಚಿಕೊಳ್ಳೋಕೆ ಈ ಸ್ಟಾಲಿನ್ ಸರ್ಕಾರ ಈ ರೀತಿಯ ಕುಚೋದ್ಯವನ್ನು ಮಾಡ್ತಾ ಇದೆ ಅಂತ ಅಣ್ಣಾಮಲೈ BJP ಅಲ್ಲಿನ ಅಧ್ಯಕ್ಷರು ಕೂಡ ಆರೋಪ ಮಾಡ್ತಾರೆ. ಅಣ್ಣಾಮಲೈ ಒಬ್ಬರೇ ಅಲ್ಲ, ದೇಶದ ಬಹುತೇಕ ನಾಯಕರು ಇದನ್ನು ವಿರೋಧಿಸಿದ್ದಾರೆ. ಕಾಂಗ್ರೆಸ್ ಈ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ. ಕಾಂಗ್ರೆಸ್ ಯಾವತ್ತೂ ಇಷ್ಟೇ, ಆ ಕಡೆನೂ ಮಾತಾಡೋಕ್ಕಾಗಲ್ಲ, ಈ ಕಡೆನೂ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಅದು ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ತಾ ಇದೆ. ಹಿಂದೂ ಧರ್ಮವನ್ನು ಕ್ಯಾನ್ಸರ್ ಅನ್ನೋದು, ಏಡ್ಸ್ ಅನ್ನೋದು, ಯಾವುದೋ ಚೆನ್ನೈನ ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಹೇಗೆ ಮತಾಂತರವಾಗೋದು ಅನ್ನೋದ್ರ ಬಗ್ಗೆ ಸೆಮಿನಾರ್ ಏರ್ಪಡಿಸೋದು, ಇದೆಲ್ಲವೂ ತಮಿಳುನಾಡಿನಲ್ಲಿ ನಡ್ಕೊಂಡು ಬಂದೇ ಇದೆ. ಇದು ಯಾವುದರ ಬಗ್ಗೆಯೂ ಕಾಂಗ್ರೆಸ್ ಯಾವತ್ತೂ ತುಟಿಕ್ ಪಿಟಿಕ್ ಅಂದೇ ಇಲ್ಲ. ಸಂಪೂರ್ಣವಾಗಿ ದೇಶ ವಿರೋಧಿ ಮನಸ್ಥಿತಿ, ದೇಶ ವಿಭಜಕ ಮನಸ್ಥಿತಿ, ದೇಶ ವಿರೋಧಿ ವಿಷಬೀಜ ಇದು ಯಾವಾಗ ಬಿತ್ತಲಾಯಿತು ಗೊತ್ತಾ ಸ್ನೇಹಿತರೆ? ಸ್ವಾತಂತ್ರ್ಯ ಹೋರಾಟದ ಪೂರ್ವದಲ್ಲೇ ಇವರೇನು ಆರಾಧಿಸ್ತಾರೆ, EV ರಾಮಸ್ವಾಮಿ ಅಯ್ಯಂಗಾರ್ ಅರ್ಥಾತ್ ಪೆರಿಯಾರ್, ಅವರು ಸ್ವಾತಂತ್ರ್ಯಕ್ಕಾಗಿ ನಡೆಯುತ್ತಿದ್ದಂಥ ಹೋರಾಟದ ಸಂದರ್ಭದಲ್ಲೇ ಪ್ರತ್ಯೇಕ ದ್ರಾವಿಡ ಸ್ಥಾನ ಬೇಕು ಅಂತ ಕೇಳಿದವರು. ಭಾರತವನ್ನು ವಿಭಜಿಸುವುದಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ರು? ಮಹಮ್ಮದ್ ಅಲಿ ಜಿನ್ನಾ, ಭಾರತದ ದ್ರೋಹಿ, ಅವನೊಂದಿಗೆ ಸಖ್ಯ ಬೆಳೆಸಿದವರು. ಅದೇ ಮೊಹಮ್ಮದ್ ಅಲಿ ಜಿನ್ನಾಗೆ ಇವರು 1944ರಲ್ಲಿ ಅದೇ ಪೆರಿಯಾರ್ ಒಂದು ಪತ್ರ ಬರೀತಾರೆ. ಏನು, ನೀವು ಹೇಗಿದ್ದರೂ ಬ್ರಿಟಿಷರ ಜೊತೆ ಮಾತುಕತೆ ಆಡ್ತಾ ಇದ್ದೀರಾ, ಭಾರತವನ್ನು ವಿಭಜಿಸುವಂಥ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇವೆ, ಆ ಡಿಮ್ಯಾಂಡನ್ನು ನೀವು ಇಟ್ಟಿದ್ದೀರಾ, ಬ್ರಿಟಿಷರು ಅದನ್ನು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಿಮ್ಮ ಸಾಮರ್ಥ್ಯ ನನಗೆ ಗೊತ್ತು, ನೀವು ಖಂಡಿತವಾಗಿ ಪಾಕಿಸ್ತಾನ ರಚನೆಗೆ ಒಪ್ಪಿಗೆಯನ್ನು ಪಡಿತೀರಾ. ಅದೇ ಸಂದರ್ಭದಲ್ಲಿ ಮಾತುಕತೆಗೆ ಕೂತಾಗ ನೀವು ಬ್ರಿಟಿಷರ ಜೊತೆ ಪ್ರತ್ಯೇಕ ದ್ರಾವಿಡ ಸ್ಥಾನವನ್ನು ಮಾಡುವ ನಮ್ಮ ಇರಾದೆಯನ್ನು ಅವ್ರ ಮುಂದೆ ಇಡಿ, ಏನಾದರೂ ಮಾಡಿ ನಮಗೆ ಭಾರತದಿಂದ ದ್ರಾವಿಡ ಸ್ಥಾನ ಬೇರೆ ಆಗೋ ರೀತಿಯಲ್ಲಿ ಒಂದಷ್ಟು ಪ್ರಯತ್ನ ಮಾಡಿ ಅಂತ ಪತ್ರ ಬರೀತಾರೆ ಪೆರಿಯಾರ್ ಅವರು. ಅದಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಉತ್ತರ ಬರೀತಾರೆ, ನನಗೆ ಮುಸ್ಲಿಂ ಇಂಡಿಯಾ ಮುಖ್ಯ, ನನಗೆ ಪಾಕಿಸ್ತಾನ ಮುಖ್ಯ, ಬೇರೆ ಯಾರು ಏನಾದರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಹಣ ಬರ, ನೀವು ಹೋರಾಟ ಮಾಡಿ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಅವರು ಪತ್ರ ಬರೀತಾರೆ. ನೋಡಿ, ಅದೇ ಮನಸ್ಥಿತಿ ಈಗಲೂ ಇದರ ಮುಖಾಂತರ ಕಂಡು ಬರ್ತಾ ಇದೆಯಾ? ಹಾಗಾದರೆ ದೇಶ ಒಡೆಯುವ ಮನಸ್ಥಿತಿ. ಆವತ್ತು ಪೆರಿಯಾರು, ಇವತ್ತು ಸ್ಟಾಲಿನ್. ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಹೊಸ ಸಂಚಲನ ಮೂಡಿಬರಬೇಕಾಗಿದೆ. ಮಾತೆತ್ತಿದರೆ ಭಾಷೆಯ ವಿಚಾರ ಇಟ್ಟುಕೊಂಡು, ಮಾತೆತ್ತಿದರೆ ದ್ರಾವಿಡ ಆರ್ಯ ಅನ್ನುವಂಥ ವಾದವನ್ನು ಇಟ್ಟುಕೊಂಡು, ಹಿಂದೂ ದ್ವೇಷವನ್ನು ಇಟ್ಟುಕೊಂಡು, ಜಾತಿಗಳ ನಡುವೆ ವೈಷಮ್ಯವನ್ನು ಬಿತ್ತುಕೊಂಡು ರಾಜಕಾರಣ ಮಾಡ್ತಿರುವಂಥ ಇವತ್ತಿನ ದ್ರಾವಿಡ ಪಕ್ಷಗಳೇನಿವೆ ಅವುಗಳಿಗೆ ಬುದ್ಧಿ ಕಲಿಸುವಂತಹ ಒಂದು ಕಾರ್ಯ ತಮಿಳುನಾಡಿನಲ್ಲಿ ಆಗಬೇಕಾಗಿದೆ. ಹಾಗಾದಾಗ ಮಾತ್ರ ಇಂಥ ದೇಶ ವಿರೋಧಿ ಮನಸ್ಥಿತಿಗಳಿಗೆ, ದೇಶ ವಿರೋಧಿ ವಿಷಬೀಜಗಳಿಗೆ ತಡೆ ಹಾಕ್ಬೋದು. ಇಲ್ಲಾಂದರೆ ಈ ರೀತಿಯ ಕೃತ್ಯಗಳನ್ನು ಇವರು ಮುಂದುವರಿಸ್ತಾನೆ ಇರ್ತಾರೆ. ಅಂಥ ದಿನಗಳು ಬೇಗ ಬರಲಿ ಅನ್ನೋದು ದೇಶದ ಕೋಟ್ಯಂತರ ಜನರ ಹಾರೈಕೆ.